ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸನ್ನು ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಅಥವಾ ಹೂ ಆರ್ ಸರ್ಚಿಂಗ್ ಗೌರ್ಮೆಂಟ್ ಜಾಬ್ ಅವರಿಗೆ ಒಂದು ವೆರಿ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ ಹಾಗೆ ಈ ವರ್ಷ ಈ ಫೈನಾನ್ಷಿಯಲ್ ಇಯರ್ನಲ್ಲಿ ಕರ್ನಾಟಕ ಗೌರ್ಮೆಂಟು 56,000 ಅಂದರೆ ತನ್ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ 56,000 ಅಪಾಯಿಂಟ್ಮೆಂಟನ್ನು ರಿಕ್ರೂಟ್ಮೆಂಟನ್ನು ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದೆ. ಅದರ ಪಾರ್ಟ್ ಆಫ್ ದ್ಯಾಟ್ ಈಗಾಗಲೇ 3 ನೋಟಿಫಿಕೇಷನ್ ಬಂದಿದ್ದೇವೆ. ನಿಮಗೆ ಗೊತ್ತಿರುವ ಹಾಗೆ ಸುಮಾರು 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈಗಾಗಲೇ ನೋಟಿಫಿಕೇಷನ್ ಹೊರಬಿದ್ದಿದೆ. ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳಿಗೆ ಕೃಷಿ ಇಲಾಖೆ ಈಗಾಗಲೇ ನೋಟಿಫಿಕೇಷನ್ ಅದು ಕೂಡ ಹೊರಗೆ ಬಂದು ಆನ್ಲೈನ್ ಅಪ್ಲಿಕೇಶನ್ನಲ್ಲೆಲ್ಲ ಅಭ್ಯರ್ಥಿಗಳು ಹಾಕ್ತಾ ಇದ್ದಾರೆ. ಈಗ ಮುಖ್ಯವಾಗಿ RDPR ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇದು ವೆರಿ ಬಿಗ್ಗೆಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿ. ಈ RDPRನಲ್ಲಿ ಸುಮಾರು 4,000 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಕರ್ನಾಟಕ ಗೌರ್ಮೆಂಟ್ ನಿರ್ಧರಿಸಿದೆ. ಸ್ಯಾಂಕ್ಷನ್ ಕೂಡ ಆಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದಲೇ ಸ್ಯಾಂಕ್ಷನ್ಗಳು ಕೂಡ ಆಗಿದ್ದಾವೆ. ಆದಷ್ಟು ಶೀಘ್ರದಲ್ಲಿ ಎನಿ ಟೈಮ್ ನೋಟಿಫಿಕೇಷನ್ ಮೇ ಕಮ್. ಅದಕ್ಕಾಗಿ ಹೂ ಆರ್ ಇಂಟ್ರೆಸ್ಟೆಡ್, ಹೂ ಆರ್ ಎಲಿಜಿಬಲ್ ಟು ದೋಸ್ ಪೀಪಲ್ ಹೂ ಆರ್ ಸರ್ಚಿಂಗ್ ಫಾರ್ ಗೌರ್ಮೆಂಟ್ ಜಾಬ್ಸ್, ಹೂ ಆರ್ ಗ್ರ್ಯಾಜುಯೇಟ್ಸ್ ಆರ್ PU ಲೆವೆಲ್ ಆರ್ SSLC ಎಲ್ಲರಿಗೂ ಕೂಡ ಅವಕಾಶಗಳಿರುವುದರಿಂದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸ್ಪೆಷಲಿ ರೂರಲ್ ಕ್ಯಾಂಡಿಡೇಟ್ಸ್ಗಳಿಗೆ ಹೆಚ್ಚಿನ ಅವಕಾಶ ಇರುವುದರಿಂದ ನಿಮಗೆ ಯಾರಿಗೆ ಜಾಬ್ ಗೌರ್ಮೆಂಟ್ ಜಾಬ್ ಸೇರಿಕೊಳ್ಬೇಕು ಅನ್ನೋರು ಖಂಡಿತವಾಗಿ ಈಗಿನಿಂದನೇ ತಯಾರಿ ಮಾಡಿಕೊಳ್ಳಿ. ಈ ರಿಕ್ರೂಟ್ಮೆಂಟ್ KEA ಥ್ರೂ ನಡೆಯುವುದರಿಂದ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಮೂಲಕ ನಡೆಯುವುದರಿಂದ ಸ್ವಲ್ಪ ಅಚ್ಚುಕಟ್ಟಾಗಿ ನಡೆಯುತ್ತದೆ ಎಂದು ನಾವು ನಿರೀಕ್ಷಿಸಬಹುದಾಗಿದೆ. ಇದುವರೆಗಿನ ಎಲ್ಲ ಎಕ್ಸಾಮ್ಗಳನ್ನು ಕೂಡ KE ಅವರು ತುಂಬ ಸಿಸ್ಟಮೆಟಿಕ್ ಆಗಿ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿ ಈ RDPR ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸ್ಯಾಂಕ್ಷನ್ ಆಗಿರುವ ಸುಮಾರು 4,000 ABCD ಎಲ್ಲ 4 ವರ್ಗಗಳಲ್ಲಿ ಆಫೀಸರ್ಗಳನ್ನು ರಿಕ್ರೂಟ್ಮೆಂಟಿಗೆ KEಗೆ ಒಂದು ಅವಕಾಶ ಸಿಕ್ಕಿದೆ. ಅದು ಯಾವುದೇ ಟೈಮ್ನಲ್ಲಿ ಕೂಡ ಆ ನೋಟಿಫಿಕೇಷನ್ ಬರ್ಬೋದು. ಯಾರು ಹೂ ಆರ್ ಆಲ್ರೆಡಿ ಟೋಲ್ಡ್ ಯು ಹೂ ಆರ್ ಇಂಟ್ರೆಸ್ಟೆಡ್ ದೇ ಶುಡ್ ಸ್ಟಾರ್ಟ್ ಪ್ರಿಪ್ರೇಷನ್. ಯಾಕಂತಂದರೆ ಅಲ್ಲಿರುವ ಈಗ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಒಂದು ಪೇಪರ್ ಇರ್ತದೆ, ಇನ್ನೊಂದು ಸ್ಪೆಸಿಫಿಕ್ ಆಗಿ ಪಂಚಾಯತ್ ರಾಜ್ ಬಗ್ಗೆ ಅಲ್ಲಿಯ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಅದರ ಡೀಟೇಲ್ಸ್ ಬಗ್ಗೆ ಒಂದು ಪೇಪರ್ ಇರುತ್ತೆ. ಅದಕ್ಕಾಗಿ ನೀವು ಪಂಚಾಯತ್ ರಾಜ್ ಬಗ್ಗೆ ಅಥವಾ ಪಂಚಾಯತಿಗಳ ಬಗ್ಗೆ ಅವಳ ಕಾರ್ಯವೈಖರಿ ಬಗ್ಗೆ ಇರುವ ಎಲ್ಲ ಸ್ಟಡಿ ಮಟೀರಿಯಲ್ಸನ್ನು ನೀವು ತೆಗೆದುಕೊಂಡು ಈಗಿನಿಂದಲೇ ಅಭ್ಯಾಸ ಶುರು ಮಾಡಿದರೆ ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ನೀವು ನೋಟಿಫಿಕೇಷನ್ ಕಾಯದೆ ಎನಿ ಟೈಮ್ ಬರ್ಬೋದು. ನಿಮ್ಮ ಸ್ಟಡಿ ಮಟೀರಿಯಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಜನರಲ್ ನಾಲೆಜ್ ಪೇಪರ್ ಅಂತೂ ಎಲ್ಲ ಯಾವುದೇ ಹುದ್ದೆಗಳಿಗೆ ಹಾಕಬೇಕಾದ್ರೆ ನೀವು ಜನರಲ್ ನಾಲೆಜ್ ಪ್ರಿಪ್ರೇಷನ್ ಇದ್ದೇ ಇರ್ತದೆ. ಜನರಲ್ ಸ್ಟಡೀಸ್ ಅಥವಾ ಜನರಲ್ ನಾಲೆಜ್ ಏನು ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟ್ ಇದಕ್ಕೆ ಒಂದು ಸಪ್ರೇಟ್ ಪೇಪರ್ ಇರ್ತದೆ, ಪಂಚಾಯತ್ ರಾಜ್ ರೂರಲ್ ಡೆವಲಪ್ಮೆಂಟ್. ಅದು ಆ ವಿಷಯದ ಬಗ್ಗೆ ಒಂದು ಪೇಪರ್ ಇರೋದರಿಂದ ಹೂ ಆರ್ ಇಂಟ್ರೆಸ್ಟೆಡ್ ಟು ಅಪ್ಲೈ ಯಾವುದು RDPR ಇಲಾಖೆಗೆ ಅವರು ಆ ಮಟೀರಿಯಲ್ಸನ್ನು ಈಗಲೇ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಈ RDPR ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಸ್ಥಾನಗಳು ಅಥವಾ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಈಗ ಸುಮಾರು 4,000 ಪೋಸ್ಟ್ಗಳಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಒಂದು ಸ್ಯಾಂಕ್ಷನಿಂಗ್ ಸಿಕ್ಕಿದೆ. ಆ ಸ್ಯಾಂಕ್ಷನ್ ಸಿಕ್ಕಿದ್ರಿಂದ ಈಗ ಕರ್ನಾಟಕ ಗೌರ್ಮೆಂಟ್ ಗೋಯಿಂಗ್ ಟು ರಿಕ್ರೂಟ್ ಅರೌಂಡ್ 4,000 ಪೋಸ್ಟ್ ಇನ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್. ಅದಕ್ಕಾಗಿ ಈಗ ಯಾವುದೇ ನಾನು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಟೈಮ್ನಲ್ಲಿ KEಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯಾವುದೇ ಸಮಯದಲ್ಲಿ ನಿಮಗೆ ಈ ನೇಮಕಾತಿಗಾಗಿ ಒಂದು ನೋಟಿಫಿಕೇಷನ್ ಬರ್ಬೋದು. ಅದಕ್ಕಾಗಿ ನಿಮ್ಮ ಸರ್ಟಿಫಿಕೇಟ್ಗಳನ್ನು ನೋಡಿ, ನಿಮ್ಮ ಎಲಿಜಿಬಿಲಿಟಿ ಬಗ್ಗೆ ಇರುವ ನಿಮ್ಮ ಸರ್ಟಿಫಿಕೇಟ್ಗಳನ್ನೆಲ್ಲ ತಯಾರು ಮಾಡಿಕೊಳ್ಳಿ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್
ಯಾವುದಾದ್ರು ರಿಸರ್ವೇಷನ್ ಕ್ಲೇಮ್ ಮಾಡಿದರೆ ಅವಕ್ಕೆ ಮತ್ತು ರೂರಲ್ ಇರ್ಬೋದು, ಕನ್ನಡ ಮೀಡಿಯಮ್ ಇರ್ಬೋದು, ಅಥವಾ ಇನ್ಯಾವುದೇ ಸರ್ಟಿಫಿಕೇಟ್ ಎಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ಬೋದು, ಎಲ್ಲೆಲ್ಲಿ ನಿಮಗೆ ಅಪ್ಲೈ ಆಗುತ್ತೋ, ಯಾವ ಸರ್ಟಿಫಿಕೇಟ್ಗಳು ನಿಮಗೆ ಅನುಕೂಲ ಆಗುತ್ತೋ ಎಲ್ಲ ಸರ್ಟಿಫಿಕೇಟ್ಗಳನ್ನು ಈಗಲೇ ತಯಾರಿ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ 371J ಆ ಆರ್ಟಿಕಲ್ ಪ್ರಕಾರ ಅವರಿಗೆ ಸಪ್ರೇಟ್ ರಿಸರ್ವೇಷನ್ ಸಿಸ್ಟಮ್ ಇರೋದರಿಂದ ಮತ್ತು ಸಪ್ರೇಟ್ ಪೋಸ್ಟ್ಗಳು ಜಾಸ್ತಿ ಇರುವುದರಿಂದ ಅಲ್ಲಿಯ ಜನರು ಕೂಡ, ಅಲ್ಲಿಯ ಅಭ್ಯರ್ಥಿಗಳು ಕೂಡ ನಿಮ್ಮ ಎಲಿಜಿಬಿಲಿಟಿ ತಕ್ಕಂತೆ ಮತ್ತು ನಿಮಗೆ ಬೆನಿಫಿಟ್ ಸಿಗುವಂಥ ಎಲ್ಲ ಸರ್ಟಿಫಿಕೇಟ್ಗಳನ್ನು ಸರಿ ಇಟ್ಕೊಳ್ಳಿ. ಲಾಸ್ಟ್ ಮಿನಿಟಿಗಾಗಿ ಕಾಯಬೇಡಿ. ಎನಿ ಮೂಮೆಂಟ್ ನೋಟಿಫಿಕೇಷನ್ ಕಮ್. ಅದಕ್ಕಾಗಿ ನೀವೆಲ್ಲರೂ ಇಟ್ಟುಕೊಂಡು ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನು ಹಿಂದೆ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಇದು KEA ಥ್ರೂ ಆಗಿರೋದ್ರಿಂದ ಇನ್ನೊಂದು ಸಲ ಹೇಳ್ತಿದ್ದೇನೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹಾಗೆ ಥ್ರೂ ಎಕ್ಸಾಮ್ ಆಗುವುದರಿಂದ ಪರೀಕ್ಷೆ ನೀಟಾಗಿ ಆಗ್ಬೋದು. ಆ ಒಂದಕ್ಕೆ ನೀವು ಸರಿಯಾಗಿ ಸಿದ್ಧತೆ ಮಾಡಿಕೊಂಡು ಸರಿಯಾಗಿ ಬರೆದರೆ ನಿಮಗೆ ನಿಮ್ಮ ಮೆರಿಟಿಗೆ ತಕ್ಕಂತೆ ನಿಮಗೆ ಅವಕಾಶಗಳು ಉಂಟು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆದಮೇಲೆ ಇನ್ನು ಇದ್ರ ಬಗ್ಗೆ ನಿಮ್ಗೆ ಹೆಚ್ಚು ಡೀಟೇಲ್ಸ್ ಬೇಕು ಅಂತಂದರೆ ನೀವು KEA ವೆಬ್ಸೈಟನ್ನು ಅವಾಗವಾಗ ನೋಡ್ತಾ ಇರಿ ಅಪ್ಡೇಟಿಗೆ. ನಾನು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರ ಈ ವರ್ಷದಲ್ಲಿ ಈ ಫೈನಾನ್ಷಿಯಲ್ ಇಯರ್ನಲ್ಲಿ ಸುಮಾರು 56,000 ಹುದ್ದೆಗಳನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ತುಂಬೋದಿದೆ. ಈಗಾಗಲೇ ಸುಮಾರು 4,000 ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನೋಟಿಫಿಕೇಷನ್ ಬಂದಿದೆ. ಅದೇ ರೀತಿ ಅಗ್ರಿಕಲ್ಚರ್ ಆಫೀಸರ್ಗಳಿಗೆ ಕೃಷಿ ಇಲಾಖೆಯಲ್ಲಿ ಸುಮಾರು 951 ಪೋಸ್ಟ್ಗಳಿಗೆ ಈಗಾಗಲೇ ನೇಮಕಾತಿ ನೋಟಿಫಿಕೇಷನ್ ಬಂದಿದೆ. ಈಗ ಟೀಚರ್ಸ್ ಸಲುವಾಗಿ ಬಂದಿದೆ. ಅದೇ ರೀತಿ ಪಂಚಾಯತ್ RDPR ಈ ಇಲಾಖೆಯಲ್ಲಿ ಕೂಡ ಸುಮಾರು 4,000 ಹುದ್ದೆಗಳನ್ನು ತುಂಬುವವರಿದ್ದಾರೆ. ಇದಕ್ಕೂ ಕೂಡ ವಿದಿನ್ ಫ್ಯೂ ಡೇಸ್ ನೋಟಿಫಿಕೇಷನ್ ಬರುವುದಿದೆ. ಅದಕ್ಕಾಗಿ ಯಾರು ಗೌರ್ಮೆಂಟ್ ಜಾಬನ್ನು ಹುಡುಕ್ತಾ ಇದ್ದೀರೋ ನೀವು ಎಲ್ಲ ಎಕ್ಸಾಮ್ಗಳನ್ನು ತೆಗೆದುಕೊಳ್ಳಿ, ಎಲ್ಲ ಎಕ್ಸಾಮ್ಗಳಿಗೂ ಪ್ರಿಪೇರ್ ಆಗಿ. ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ಈ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಈ ವರ್ಷ ತುಂಬಿದರೆ ಇನ್ನು 4-5 ವರ್ಷಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಚಾನ್ಸಿಗೆ. ಆವಾಗ ನೀವು ಎಲಿಜಿಬಲ್ ಇರ್ತಿರೋ ಇಲ್ಲೋ ಹೇಳೋಕ್ಕಾಗಲ್ಲ. ಏಜ್ ಲಿಮಿಟು, ಕ್ವಾಲಿಫಿಕೇಷನ್ ಎಲ್ಲ ಚೇಂಜಸ್ ಆಗ್ತಾ ಇರ್ತದೆ. ಅದಕ್ಕಾಗಿ ಈ ವರ್ಷನ ಈ ಒಂದು ಸುವರ್ಣ ಕಾಲವನ್ನು ಸದುಪಯೋಗ ಮಾಡಿಕೊಂಡು ಗೌರ್ಮೆಂಟ್ ಜಾಬನ್ನು ನೀವು ಪಡೆದುಕೊಳ್ಳಿ ಅಂತ ನಿಮಗೆ ಹೇಳ್ತಾ ನಾನು ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನೀವು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮುಂಬರುವ ಗೌರ್ಮೆಂಟ್ ಜಾಬ್ಗಳಿರ್ಬೋದು ಅಥವಾ ಎಜುಕೇಷನ್ ಬಗ್ಗೆ ಇರ್ಬೋದು ಅಥವಾ ಇನ್ಯಾವುದೇ ರಿಕ್ರೂಟ್ಮೆಂಟ್ಗಳ ಬಗ್ಗೆ ಮಾಹಿತಿ ನಮ್ಮ ಚಾನಲ್ಗಳನ್ನ ಆಗಾಗ ವಿಡಿಯೋಗಳನ್ನು ಹಾಕ್ತಿರ್ತೇನೆ. ಅದಕ್ಕಾಗಿ ಖಂಡಿತವಾಗಿ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.